ಡೇವಿಲ್ ಗ್ಯಾಂಗ್ನ ಮತ್ತಷ್ಟು ಕ್ರೂರತ್ವ ಬಟಾಬಯಲು. ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡ ರೋಷಾವೇಶ. ಪ್ರಾಣ ಭಿಕ್ಷೆ ಬೇಡ್ತಿದ್ದ ಸ್ವಾಮಿಗೆ ಚಪ್ಪಲಿ ಏಟು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಾಕ್ಷ್ಯ ನುಡಿಯಿತು ಮಣ್ಣು. ದರ್ಶನ್ಗೆ ಸದ್ಯಕ್ಕೆ ಸಿಗಲ್ವಾ ಜಾಮೀನು? ಬಳ್ಳಾರಿ ಜೈಲಲ್ಲಿ ಈಡೇರಿತು ದಾಸನ ಮೂರನೇ ಬೇಡಿಕೆ. 11 ದಿನದಿಂದ ಜೈಲಲ್ಲಿ ಜಗ್ಗುದಾದ ತಣ್ಣೀರಲ್ಲೇ ಸ್ನಾನ. ಗಣೇಶನ ಪ್ರಸಾದ ಸವಿದ ಕಾಟೇರ. ಸಿಕ್ಕವರಿಗೆ ಕೆಟ್ಟ ಮೆಸೇಜ್ ಮಾಡಿದ್ರೆ ಹುಷಾರ್. ಅಶ್ಲೀಲ ಸಂದೇಶ ಕಳಿಸಿದ್ರೆ ಫೈನ್ ಜೊತೆಗೆ ಜೈಲೂಟ ಫಿಕ್ಸ್. ಇದರೊಂದಿಗೆ ಮತ್ತೊಂದಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಘನಘೋರ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ನ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗಗೊಂಡಿದೆ. ದರ್ಶನ್ ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬರ್ತದ್ದ ಹಾಗೆ ಶೆಡ್ಗೆ ಬಂದ ಪವಿತ್ರ ಭಾವೋದ್ವೇಗಕ್ಕೆ ಒಳಗಾಗಿ ಬಿಟ್ಲು. ಬಾ ಹೊಡೆದು ಕೋಪ ಕಡಿಮೆ ಮಾಡ್ಕೋ ಅಂತ ಪವಿತ್ರ ಗೌಡಗೆ ದರ್ಶನ್ ಹೇಳಿದ್ದಾರೆ. ರೇಣುಕಾಸ್ವಾಮಿ ಮೊಣಕಾಲೂರಿ ನಿಂತಿದ್ದ, ಪ್ರಾಣ ಭಿಕ್ಷೆ ಬೇಡ್ತಿದ್ದ ಆತನನ್ನು ನೋಡ್ತಿದ್ದ ಹಾಗೆ ಚಪ್ಪಲಿ ತೆಗೆದು ಆತನ ಕೆನ್ನೆಗಳಿಗೆ ಬಾರಿಸಿದ್ಲು. ನಿನ್ನ ಮುಗಿಸಲು ನಾನು ಕಾಯ್ತಿದ್ದೆ, ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ, ಬೆತ್ತಲೆ ಫೋಟೋ ಕಳಿಸಿ ಮುಜುಗರ ಮಾಡ್ತೀಯಾ, ದುಡ್ಡು ಕೊಟ್ಟು ಸಾಕ್ತೀನಿ ಅಂತ್ಯಾ ಅಂತ ಮನ ಬಂದಂತೆ ಪವಿತ್ರ ಗೌಡ ಹೊಡೆದಿದ್ರು. ರೇಣುಕಾಸ್ವಾಮಿಗೆ ಥಳಿಸಿದ ಬಳಿಕ ಪವಿತ್ರ ಕಾಲಿಗೆ ಬೀಳುವಂತೆ ದರ್ಶನ್ ಆದೇಶವಾಗಿತ್ತು. ಆಗ ತಪ್ಪಾಯ್ತು ಅಂತ ಪವಿತ್ರ ಕಾಲಿಗೆ ಬಿದ್ದು ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡಿದ್ದ. ಆದ್ರೂ ಪವಿತ್ರ ಗೌಡರ ಮನಸ್ಸಿನಲ್ಲಿ ಇನ್ನೂ ಕೋಪ ಕರಗಿರಲಿಲ್ಲ. ಹೀಗಾಗಿ ಇವನನ್ನ ಜೀವ ಸಹಿತ ಉಳಿಸಬೇಡಿ ಅಂತ ಪವಿತ್ರ ಗೌಡ ಹೇಳಿದ್ಲು ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಡಿ ಗ್ಯಾಂಗಿಗೆ ದಿನ ಕಳೆದಂತೆ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಲೇ ಇದೆ. ಜೂನ್ 8ರಂದು ಪವಿತ್ರ ಗೌಡಗೆ ಕರೆ ಮಾಡಿ ಶೆಡ್ಗೆ ಬರುವಂತೆ ಹೇಳಿದ್ದ ದರ್ಶನ್ ಜೂನ್ 9ರಿಂದ ಯಾವುದೇ ಕರೆ ಮಾಡಿರಲಿಲ್ಲ. ಆದರೆ ಜೂನ್ 10ರಂದು ರೇಣುಕಾಸ್ವಾಮಿ ಹತ್ಯೆಯ ವಿಷಯ ತಿಳಿದ ಮೇಲೆ ಕೊಂಚ ಟೆನ್ಷನ್ನಲ್ಲಿದ್ದಂತಹ ದರ್ಶನ್ ಮತ್ತೆ ಪವಿತ್ರ ಗೌಡಗೆ ಕರೆ ಮಾಡಿದ್ರು. ಬೆಳಗ್ಗೆ 10:33 ಕರೆ ಮಾಡಿದ ದರ್ಶನ್ 10 ಸೆಕೆಂಡ್ನ ಕಾಲ ಮಾತ್ರ ಮಾತನಾಡಿದ್ರು. ಪೊಲೀಸರು ಮನೆ ಹತ್ತಿರ ಬರಬಹುದು ಅಥವಾ ಕಾಲ್ ಮಾಡಬಹುದು, ಏನೇ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳು, ಯಾಕೆ ಏನು ಅಂತ ಕೇಳಬೇಡ ಅಂತ ಹೇಳಿ ದರ್ಶನ್ ಪವಿತ್ರ ಗೌಡ ಕಾಲ್ ಕಟ್ ಮಾಡಿದ್ರು. ಏನಾಗ್ತಿದೆ ಅಂತ ಗೊತ್ತಾಗದ ಪವಿತ್ರ ಗೌಡ ದರ್ಶನ್ ಮಾತಿಗೆ ಓಕೆ ಆಯ್ತು ಅಂತ ಹೇಳಿದ್ಲು. ಬಳಿಕವೇ ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದು. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ತನಿಖಾಧಿಕಾರಿಗಳು 231 ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಇದರಲ್ಲಿ ಪಟ್ಟಣಗೆರೆ ಶೆಡ್ನ ಮಣ್ಣು ಕೂಡ ಸಾಕ್ಷಿ ಹೇಳಿದೆ. ರೇಣುಕಾಸ್ವಾಮಿ ಹತ್ಯೆಯ ದಿನ ದರ್ಶನ್, ವಿನಯ್, ರಾಘವೇಂದ್ರ ಧರಿಸಿದಂತಹ ಶೂ, ನಾಗರಾಜ ಧರಿಸಿದ ಚಪ್ಪಲಿಗೆ ಅಂಟಿದಂತಹ ಮಣ್ಣನ್ನ ಪೊಲೀಸರು ಸಂಗ್ರಹಿಸಿದ್ರು. ಶೂ, ಚಪ್ಪಲಿಗಳ ಮಣ್ಣಿನ ಜೊತೆಗೆ ಪಟ್ಟಣಗೆರೆ ಶೆಡ್ನ ಮಣ್ಣನ್ನು ಸಹ ಪರೀಕ್ಷೆಗೆ ರವಾನಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ವರದಿಯಲ್ಲಿ ಶೆಡ್ ಮಣ್ಣು ಮತ್ತು ಶೂ, ಚಪ್ಪಲಿಯಲ್ಲಿ ಸಿಕ್ಕ ಮಣ್ಣು ಒಂದೇ ಅಂತ ಸಾಬೀತಾಗಿದೆ. ಮಣ್ಣಿನ ರಿಪೋರ್ಟ್ ಅನ್ನು ಪಡೆದು ಕೊಲೆ ಕೇಸ್ ಒಂದರಲ್ಲಿ ಚಾರ್ಜ್ ಶೀಟ್ ಹಾಕಿರುವ ಪ್ರಕರಣ ದೇಶದಲ್ಲಿಯೇ ಇದು ಮೊದಲನೆಯದ್ದಾಗಿದೆ. ಈ ಬಗ್ಗೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಕರೆತರುವ ಮಾರ್ಗ ಮಧ್ಯೆ ಸ್ವಾಮಿಯ ಚೈನ್, ರಿಂಗ್, ವಾಚ್ ಮತ್ತು ಲಿಂಗದ ಕರಡಿಕೆಯನ್ನ ಆರೋಪಿಗಳು ಕದ್ದಿದ್ದಾರೆ. ಅಷ್ಟೇ ಅಲ್ಲದೆ ತುಮಕೂರಿನ ರಂಗಾಪುರ ಬಳಿ A4 ರಾಘವೇಂದ್ರ, A6 ಜಗದೀಶ, A7 ಅನುಕುಮಾರ್ ಬಾರ್ನಲ್ಲಿ ಕಂಠಪೂರ್ತಿ ಮದ್ಯ ಸೇವಿಸಿ ರೇಣುಕಾಸ್ವಾಮಿಯಿಂದ ಹಣವನ್ನ ಕೊಡಿಸಿರೋದು ಗೊತ್ತಾಗಿದೆ. ದರ್ಶನ್ ಬಳ್ಳಾರಿ ಜೈಲು ಸೇರಿ 11 ದಿನ ಕಳೆದಿದೆ. 11 ದಿನದಲ್ಲಿ 3 ಬೇಡಿಕೆಗಳನ್ನ ದಾಸ ಈಡೇರಿಸಿಕೊಂಡಿದ್ದಾರೆ. ಸರ್ಜಿಕಲ್ ಚೇರ್, ಫೋನ್ ಕಾಲ್ ಬಳಿಕ ದರ್ಶನ್ ಸೆಲ್ಗೆ ಟಿವಿ ನೀಡಲಾಗಿದೆ. ಜೈಲು ನಿಯಮದ ಅಡಿ ವಿಚಾರಣಾಧೀನ ಕೈದಿಗೆ ನೀಡಿರುವ ಸವಲತ್ತುಗಳನ್ನು ದರ್ಶನ್ಗೂ ಕೊಡಲಾಗಿದೆ. ಈ ಮಧ್ಯೆ ದರ್ಶನ್ಗೆ ಜೈಲಿನ ನೈಜತೆ ಅರಿವಾಗ್ತಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ತಣ್ಣೀರು ಸ್ನಾನವೇ ಗತಿಯಾಗಿದೆ. ಕಳೆದ 9 ದಿನಗಳಿಂದ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ತಣ್ಣೀರಿನ ಸ್ನಾನ ಮಾಡ್ತಿದ್ದಾರೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಗಣೇಶೋತ್ಸವವನ್ನು ಆಚರಿಸಲಾಗಿದೆ. ಜೈಲಾಧಿಕಾರಿಗಳು ಸಿಬ್ಬಂದಿಯಿಂದ ಪೂಜೆ ಮಾಡಲಾಗಿದ್ದು ಮಧ್ಯಾಹ್ನ 1 ಗಂಟೆಯ ನಂತರ ಕೈದಿಗಳಿಗೆ ವಿಘ್ನ ವಿನಾಯಕನ ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಪ್ರಸಾದವನ್ನು ವಿತರಿಸಲಾಯಿತು. ದರ್ಶನ್ ಇರಿಸಿರುವಂತಹ ಸೆಲ್ಗೆ ಗಣೇಶ ಪೂಜೆಯ ಪ್ರಸಾದವನ್ನು ಸಿಬ್ಬಂದಿ ಕಳುಹಿಸಿದರು. ಈ ವೇಳೆ ಗಣೇಶನ ದರ್ಶನಕ್ಕೆ ಆರೋಪಿ ದರ್ಶನ್ ಅವಕಾಶ ಕೇಳಿದಾರಂತೆ. ಪೊಲೀಸರು ಚಾರ್ಜ್ ಶೀಟ್ ಹಾಕುವವರೆಗೂ ಬೇಲ್ಗೆ ಅರ್ಜಿ ಹಾಕಲು ಹಿಂದೇಟ್ ಹಾಕಿದಂತಹ ಡಿ ಗ್ಯಾಂಗ್ ಚಾರ್ಜ್ ಶೀಟ್ಗೂ ಮೊದಲೇ ಒಬ್ಬೊಬ್ಬರೇ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು. ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಮೊದಲ ಬಾರಿಗೆ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಸಾಲು ರಜೆಯ ಬಳಿಕ ಸೋಮವಾರ ದರ್ಶನ್ ಜಾಮೀನಿಗಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಬಳ್ಳಾರಿ ಜೈಲಲ್ಲಿ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ಜೊತೆಗೆ ಚರ್ಚಿಸಿದ ದರ್ಶನ್ ವಕೀಲರ ವಕಾಲತ್ತಿಗೆ ಸಹಿ ಹಾಕಿದ್ರು. ಚಾರ್ಜ್ ಶೀಟ್ನ ಪ್ರತಿ ತಲುಪಿದ ಬಳಿಕ ದರ್ಶನ್ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲಿದ್ದಾರೆ. ಈ ಮಧ್ಯೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಪ್ರಕರಣದ A1 ಪವಿತ್ರ ಗೌಡ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ.
ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿದಂತಹ ಅಶ್ಲೀಲ ಮೆಸೇಜ್ನಿಂದ ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಡಿ ಗ್ಯಾಂಗ್ ಕಂಬಿ ಎಣಿಸ್ತಾ ಇದೆ. ರೇಣುಕಾಸ್ವಾಮಿಯನ್ನ ಕಳೆದುಕೊಂಡು ಅವರ ಕುಟುಂಬ ಕಣ್ಣೀರಲ್ಲಿ ದಿನ ದೂಡ್ತಾ ಇದೆ. ಈ ಪ್ರಕರಣದ ನಂತರ ಸೈಬರ್ ಕ್ರೈಮ್ ಬಗ್ಗೆ ಕೆಲ ಪ್ರಶ್ನೆಗಳು ಮೂಡಿದೆ. ಸೋಷಿಯಲ್ ಮೀಡಿಯಾ ಬೆಳೆದಂತೆ ಯುವತಿಯರಿಗೆ, ಮಹಿಳೆಯರಿಗೆ ಅನಾಮಿಕರು ಅಶ್ಲೀಲ ಮೆಸೇಜ್ ಕಳಿಸೋದು ವಿಪರೀತವಾಗ್ತಿದೆ. ತಪ್ಪು ಅಂತ ಗೊತ್ತಿದ್ರೂ ಕೆಟ್ಟ ಸಂದೇಶಗಳು ಕಳಿಸ್ತಾ ಇರ್ತಾರೆ. ಇತ್ತೀಚೆಗೆ ಅಪರಿಚಿತರಿಗೆ ಮನ ಬಂದಂತೆ ಚಾಟಿಂಗ್ ಮಾಡೋದು ಹೆಚ್ಚಾಗ್ತಾ ಇದೆ. ವರ್ಚುವಲ್ ಜಗತ್ತಿನಲ್ಲಿ ಈ ತರ ಚಾಟಿಂಗ್ ಹೆಚ್ಚಾಗ್ತಾ ಇರೋ ಬಗ್ಗೆ ಸೈಬರ್ ಎಕ್ಸ್ಪರ್ಟ್ಸ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗ ಸಾಕಷ್ಟು ಜನ ಅಪರಿಚಿತರು ಕೂಡ ಮನ ಬಂದಂತೆ ಚಾಟಿಂಗ್ ಮಾಡೋದು, ಪಿಕ್ಚರ್ಗಳನ್ನು ಕಳಿಸೋದು, ಹಾಗೆ ವಿಡಿಯೋಗಳನ್ನು ಕಳಿಸೋದು ಮಾಡ್ತಾ ಇದ್ದಾರೆ. ಇದು ಎಷ್ಟು ಸಭ್ಯ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾರೇ ಆಗಲಿ ಯಾವುದೇ ರೀತಿಯಾದ ಅಶ್ಲೀಲ ಚಿತ್ರಗಳನ್ನು ಕಳಿಸೋದು ಅಥವಾ ಚಾಟಿಂಗ್ ಮಾಡೋದೇನಿದೆ, ಅದು ಇನ್ಸ್ಟಾಗ್ರಾಮ್ ಇರಬಹುದು, ವಾಟ್ಸಾಪ್ ಇರಬಹುದು, ಯಾವುದೇ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಆಗಿರಬಹುದು, ಅದರ ಮೂಲಕ ಮಾಡಿದಾಗ ಖಂಡಿತವಾಗ್ಲೂ IT ಆಕ್ಟಿನ ಅಡಿಯಲ್ಲಿ ಅದು ಶಿಕ್ಷಾರ್ಹ. ಈ ಶಿಕ್ಷೆ ಏನಪ್ಪ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಿರ್ತಾರೆ, ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಖಂಡಿತವಾಗ್ಲೂ 5 ವರ್ಷದ ಜೈಲು ಹಾಗೂ 5 ಲಕ್ಷ ಜುಲ್ಮಾನೆ ಇದಕ್ಕೆ ಇದ್ದೇ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ಮೃತದೇಹವನ್ನ ಸುಮ್ಮನಹಳ್ಳಿ ರಾಜಕಾಲುವೆಯ ಸಮೀಪ ಬಿಸಾಡಿದ್ರು. ಇದೀಗ ಆ ರಸ್ತೆಗೆ ಹೋಗೋದಕ್ಕೆ ವಾಹನ ಸವಾರರು ಹೆದರುತ್ತಾ ಇದ್ದಾರೆ. ಇದೀಗ ಆ ಜಾಗ ಆಕ್ಸಿಡೆಂಟ್ ಝೋನ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾದ ಜಾಗದ ರಸ್ತೆಯ ತಿರುವಿನಲ್ಲಿ ರಾಜಕಾಲುವೆಗೆ ತಡೆಗೋಡೆ ಇಲ್ಲ. ನಿತ್ಯ ಆಕ್ಸಿಡೆಂಟ್ಗಳು ಸಂಭವಿಸ್ತಾ ಇದೆ. ಕಿರಿದಾದ ಈ ರಸ್ತೆಯಲ್ಲಿ ಯಾವ ವಾಹನಗಳು ಎಲ್ಲಿಂದ ಬರ್ತವೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ವೇಗವಾಗಿ ಬಂದ ಬೈಕ್ ಸವಾರರು ನಿಯಂತ್ರಣ ತಪ್ಪಿ ಬ್ಯಾರಿಕೇಡ್ ಸಮೀಪ ಬೀಳ್ತಿದಾರಂತೆ. ರಾತ್ರಿ ಹೊತ್ತು ಈ ರಸ್ತೆಯಲ್ಲಿ ವಿದ್ಯುತ್ ದೀಪಗಳಿಲ್ಲದ ಹಿನ್ನೆಲೆಯಲ್ಲಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಾ ಇದೆ. ಲಘು ಗಾತ್ರದ ವಾಹನಗಳ ಸಂಚಾರದಿಂದ ಸತ್ವ ಅಪಾರ್ಟ್ಮೆಂಟ್ನ ಗೋಡೆಗೆ ಡಿಕ್ಕಿಯಾಗಿ ಹಾನಿ ಕೂಡ ಆಗಿದೆ. ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿರುವಂತಹ ಜಾಗ ಇದೀಗ ಆಕ್ಸಿಡೆಂಟ್ನ ಹಾಟ್ ಸ್ಪಾಟ್ ಆಗಿದೆ. ಈ ಭಾಗದಲ್ಲಿ ತಡೆಗೋಡೆ ಇಲ್ಲ. ಆ ಕಾರಣಕ್ಕಾಗಿ ವೆಹಿಕಲ್ಸ್ಗಳು ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ಕೆಳಗೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸುಮಾರು ವಾಹನ ಸವಾರರು ನಿಯಂತ್ರಣವನ್ನು ತಪ್ಪಿಕೊಂಡು ಹಾಗೆ ಬ್ಯಾರಿಕೇಡ್ ಸಮೀಪಕ್ಕೆ ಬಂದು ಕಂಟ್ರೋಲ್ ಅನ್ನ ಮಾಡಿಕೊಂಡಿದ್ದಾರೆ. ಸೊ ಕೇವಲ ನಾಮಕೆ ವಾಸ್ತೆ 2 ಬ್ಯಾರಿಕೇಡ್ಗಳನ್ನು ಮಾತ್ರ ಹಾಕಿರೋದು. ನೇರವಾಗಿ ಮೇಲ್ಭಾಗದ ರಸ್ತೆಯಿಂದ ಬಂದಂಥ ಸಂದರ್ಭದಲ್ಲಿ ಕಂಟ್ರೋಲ್ ಸಿಗದೆ ನೇರವಾಗಿ ಬ್ಯಾರಿಕೇಡ್ನ ಮುಂಭಾಗಕ್ಕೆ ಬಂದು ವೆಹಿಕಲ್ಸ್ಗಳನ್ನು ನಿಲ್ಲಿಸ್ತಾರೆ.